ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲಿನ ನನಗುಂಡಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯ ಚಿಂತಾಜನಕ ಸ್ಥಿತಿ. ಶಿಕ್ಷಣ ಸಚಿವರೇ, ಒಮ್ಮೆ ಬಡ ಮಕ್ಕಳೇ ಓದು ಈ ಶಾಲೆಯನ್ನ ನೋಡಿ. ಶಾಲಾ ಕಟ್ಟಡ ಈಗಲೋ ಆಗಲೋ ಬಿದ್ದು ಮಕ್ಕಳ ಪ್ರಾಣ ಬಲಿ ಪಡೆಯಲು ಕಾಯುತ್ತಿದೆ. ಆದ್ರೂ ನಿಮ್ಮ ಅಧಿಕಾರಿಗಳಿಗೆ ಮಾತ್ರ ಇದು ಕಾಣಿಸ್ತಾನೆ ಇಲ್ಲ. ಹಾಗಾದ್ರೆ ಬಡ ಮಕ್ಕಳ ಪ್ರಾಣಕ್ಕೆ ಬೆಲೆಯೇ ಇಲ್ವಾ? ಈ ಶಾಲೆ ಪ್ರಾರಂಭ ಆಗಿ ಸುಮಾರು 84 ವರ್ಷಗಳೇ ಕಳೆದಿವೆ. ಆದ್ರೆ ಈ ಶಾಲೆ ಮಾತ್ರ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಶಾಲೆಯ ಮೇಲ್ಛಾವಣಿ ಇಂದೋ ನಾಳೆಯೋ ಕುಸಿಯುವ ಹಂತದಲ್ಲಿದೆ. ಆದ್ರೂ ಮಕ್ಕಳು ಅನಿವಾರ್ಯವಾಗಿ ಈ ಅಪಾಯಕಾರಿ ಕಟ್ಟಡದ ಅಡಿಯಲ್ಲೇ ಕುಳಿತು ಭಯದಿಂದ ಪಾಠ ಕೇಳೋ ಪರಿಸ್ಥಿತಿ ಎದುರಾಗಿದೆ. ಇದು ಆಗಿಂದ ರೂಮ್ ಅಲ್ಲ, ಬ್ರಿಟಿಷರ್ ಕಟ್ಟಿದ ರೂಮ್. ಹೆಚ್ಚು ಕಡಿಮೆ 85 ವರ್ಷದ ನಮ್ಮ ತಂದೆಗಳು ಶಾಲೆ ಕಲ್ತಾರೆ ಒಳಗೆ. ನೋಡ್ರಿ, ಈ ನಮ್ಮನೆ ಹಾಳಾಗಿದ್ದ ಶಾಲೆ ಒಳಗೆ ಮಕ್ಕಳನ್ನ ಕುಂದಿಸ್ಕೊಂಡು ಜೀವನ ಮಾಡತ್ತೀವಿ. ಕನ್ನಡ ಶಾಲೆ ಒಳಗೆ ಇಳ್ರಿ, ಕನ್ನಡ ಶಾಲೆ ಬೆಳೆಸ್ರಿ ಅಂತ ಹೇಳ್ತೀರಿ. ಇದು ಪರಿಸ್ಥಿತಿ ನೋಡ್ರಿ, ಮಕ್ಕಳು ಹೇಗೆ ಕಳಿಸ್ತಾರೋ ನಡಿಕೊಪ್ಪ ಗ್ರಾಮದ ಒಳಗೆ ಅಂತ ಹೇಳಿ. ಬರ್ತಾ ಬರ್ತಾ ಸಂಖ್ಯೆ ಕಡಿಮೆ ಆಗತ್ತ ಹೊರತು ಏರಿಕೆ ಆಗೋಲ್ತು. ಈ ನಮ್ಮನೆ ಶಾಲೆ ಹಾಳಾಗಿ ಹೋಗೋದಕ್ಕಾಗಿ ಒಂದು ದಿನ ಬೆಳಕು ಹರಿದ್ರೆ ಒಂದು ಮನುಷ್ಯಾಗಿ ಏನು ಬೇಕು ಅನಾನುಕೂಲ ಅನುಕೂಲ ಯಾವುದೂ ಇಲ್ಲ ಇಲ್ಲ ನಮ್ಮ ಇದು ಶಾಲೆಯಲ್ಲಿ. ನೋಡ್ರಿ, ಟಾಯ್ಲೆಟ್ ಪರಿಸ್ಥಿತಿ ಏನಾಗೈತೆ ಅನ್ನೋದು ಹೋಗಾಕ ಬರ್ಲಂಗೆ ಆಗಿ ಹೋಗೈತಿ. ಇಲ್ಲಿ ರಾಡಿ ಬಂದ ಹೆಣ್ಣು ಮಕ್ಕಳು ಇದಾರ, ಗಂಡು ಮಕ್ಕಳು ಇದಾರ. ಯಾವ ಪರಿಸ್ಥಿತಿ ಬಂದು ನಿಂತೈತಿ ನೋಡ್ರಿ ಟಾಯ್ಲೆಟ್ಗಳು. ಮಾಧ್ಯಮ ಲೋಕಕ್ಕೆ ನಮಸ್ಕಾರಗಳು. ನಮ್ಮ ಶಾಲೆ ಬಹಳ ಪರಿಸ್ಥಿತಿ ಕೆಟ್ಟೈತಿ. ನಾವು ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ರೌಂಡ್ ಇದು ಕಂಪೌಂಡ್ ಅಂತಿ ಅದಕ್ಕೆ ಹುಡುಗರು ಸಮೀಪ ಹೋಗಂಗಿಲ್ಲ, ಆ ಸ್ಟೇಜ್ ಬಂದ ನಿಂತೈತಿ ಈಗ. ಮತ್ತೆ ಒಳ್ಳೆ ಶಾಲೆ ಒಳಗೆ ಅಡಿಗೆ ಮಾಡೋ ಕೊಠಡಿ ಬಿಟ್ಟು ಬೇರೆ ಶಾಲೆ ಇದ್ದ ಮಕ್ಕಳ ಕೊಠಡಿ ಒಳಗೆ ಹೋಗಿ ನಾವು ಅಡಿಗೆ ಮಾಡ್ಸಕತ್ತೀವಿ. ಶುದ್ಧ ನೀರಿಲ್ಲ ಕುಡಿಯಾಕ. ಆ ನಮೂನಿ ಪರಿಸ್ಥಿತಿ ಬಂದ್ ನಿಂತಿದ್ದ ಹುಡುಗರು. ತಕ್ಷಣ ಯಾರು ಇದ್ರು ಈ ಕಡೆ ಸ್ವಲ್ಪ ಕ್ರಮ ಕೈಗೊಳ್ಬೇಕಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ನಾ ಕೇಳ್ಬೇಕಾಗಿ. ಶೌಚಾಲಯವೂ ಇಲ್ಲ, ಕುಡಿಯಲು ನೀರೂ ಇಲ್ಲ. ಈ ಶಾಲೆಯನ್ನ ಶಿಕ್ಷಣ ಅಧಿಕಾರಿಗಳು ಬಂದು ಒಮ್ಮೆಯಾದ್ರೂ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಈ ಶಾಲೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಇಲ್ಲ. ಶೌಚಾಲಯದ ವ್ಯವಸ್ಥೆ ಇಲ್ಲ. ಶಾಲೆಯ ಪಕ್ಕದ ಅಂಗಳದಲ್ಲಿ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡುವಂತಾಗಿದೆ. ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗೆ ಕುಡಿಯಲೂ ನೀರಿಲ್ಲ. ಇನ್ನು ಶಾಲೆಯ ಗೇಟ್ ಮುರಿದು ವರ್ಷಗಳೇ ಕಳೆದಿವೆ. ಅದನ್ನು ಸರಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಕಾಂಪೌಂಡ್ ಪರಿಸ್ಥಿತಿ ಅಂತೂ ಕೇಳಲೇಬೇಡಿ. ಯಾರಾದ್ರೂ ಹೋಗಿ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಬಿದ್ದೇ ಬೀಳುತ್ತೆ. ಮಳೆ ಬಂದ್ರೆ ಶಾಲೆಯ ಮೇಲ್ಛಾವಣಿ ಸರಿ ಇಲ್ಲದೆ ಇರುವುದರಿಂದ ಮಳೆಯ ನೀರೆಲ್ಲ ಶಾಲೆಯ ಕೊಠಡಿಯೊಳಗೆ ಬೀಳುತ್ತೆ. ಇನ್ನು ಅಡುಗೆ ಕೋಣೆಯ ಸ್ಥಿತಿ ದೇವರಿಗೇ ಪ್ರೀತಿ. ನನಗುಂಡಿಕೊಪ್ಪ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾನು. ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿಲ್ಲ. ಶೌಚಾಲಯ, ಮುಖ್ಯವಾಗಿ ಶೌಚಾಲಯ ಬೇಕು. ನಮ್ಮಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹಾಗೂ ಪ್ರತಿಯೊಂದು ಕೋಣೆಗಳು ಸೋರುತ್ತವೆ. ಮಳೆಗಾಲದಲ್ಲಿ ನೀರು ಸೋರಿ ಪ್ರತಿಯೊಂದು ಕೋಣೆಯಲ್ಲಿ ಮಕ್ಕಳನ್ನು ಕೂಡಿಸಲು ತೊಂದರೆಯಾಗುವುದು. ಇದನ್ನ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ವಿ. ಆದ್ರೂ ಸಹಿತ ಇದ್ರ ಬಗ್ಗೆ ಸ್ವಲ್ಪ ಯಾರು ಎಚ್ಚೆತ್ತುಕೊಳ್ಳುವವರು. ನಮ್ಮ ಶಾಲೆಯನ್ನ ಪ್ರತಿಯೊಂದು ವರ್ಗದ ಕೋಣೆಗಳನ್ನ ಮತ್ತು ಶೌಚಾಲಯಗಳನ್ನ, ನಮ್ಮ ಶಾಲೆಯ ಗೇಟ್ ಆಯ್ತು, ಆಟದ ಮೈದಾನ ಆಯ್ತು, ಒಂದು ನೀರಿನ ಟ್ಯಾಂಕಿನ ವ್ಯವಸ್ಥೆ ಆಯ್ತು, ಇವು ಎಲ್ಲಗಳ ಬಗ್ಗೆ ಗಮನ ಹರಿಸಿ ಎಲ್ಲವುಗಳನ್ನು ಒಂದು ವ್ಯವಸ್ಥಿತವಾಗಿ ಸುವ್ಯವಸ್ಥಿತಗೊಳಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಒಂದು ಕಳಕಳಿಯಿಂದ ಕೇಳ್ಕೊಂಡೆ. ಸರ್ಕಾರಿ ಶಾಲೆ ಅಂದ್ರೆ ಇಷ್ಟೊಂದು ತಾತ್ಸಾರದ? ಸರ್ಕಾರಕ್ಕೆ ಸರ್ಕಾರಿ ಶಾಲೆ ಅಂತಂದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಇಲ್ಲಿ ಬಡವರ ಮಕ್ಕಳು ಕಲಿತಿದ್ದಾರೆ ಅಂತನಾ, ಅಥವಾ ತಮ್ಮ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ ಅನ್ನೋ ಅಹಂಕಾರನ? ಶಿಕ್ಷಣ ಸಚಿವರೇ, ನಿಮಗೆ ಕಿಂಚಿತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ಇದ್ರೆ ಈ ಶಾಲೆಯ ವ್ಯವಸ್ಥೆಯನ್ನ ಸರಿಪಡಿಸಿ. ಈ ಶಾಲೆಯ ದುಸ್ಥಿತಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಬೈಲಹೊಂಗಲದಿಂದ ಕೀರ್ತನ, ಸಿಟಿಜನ್ ಜರ್ನಲಿಸ್ಟ್, ವಿಜಯ ಟೈಮ್ಸ್.